ತಿಳಿಯಾ ಪರ್ಸನಲಾಗಿ ಹ್ಯಾಂಡ್ ಓವರ್ ಮಾಡಿದ್ದೀನಿ, ನಾಳೆ ಅಪ್ಡೇಟ್ ಮಾಡ್ತಾರೆ. ಓಕೆ. ಏಕೆ ಯಾಕಪ್ಪ ಬೇಜಾರಾಗಿದೆಯಾ? ಏನಿಲ್ಲ ಬಿಡು. ನೋಡು, ಇದೇ ಬೇಡ ಅನ್ನೋದು ನನ್ನ ಹತ್ರನೇ ಮುಚ್ಚುಮರೇನಾ? ಪ್ಲೀಸ್ ಅದೇನು ಅಂತ ಹೇಳು. ಅದಕ್ಕೆ ಬಗ್ಗೆ ಯೋಚನೆ ಮಾಡ್ತಾ ಇದೆಯಾ? ಮಕ್ಕಳಾಗಿಲ್ಲ ಅಂತ ಏನಾದರೂ ಅಪ್ಸೆಟ್ ಆಗಿದಾರೇನೋ? ಏನು ಸಮಸ್ಯೆ? ಸಮಸ್ಯೆ ಅಂತ ಏನು ಇಲ್ಲ ಆನಂದ. ನನಗೆ ಈ ಥರದ ಪ್ರಾಬ್ಲಮ್ ಇದೆ ಅಂತ ಅವ್ರು ನಂಬಿದ್ದಾರೆ. ಮಕ್ಕಳ ವಿಷಯ ಬಂದರೆ ನಾನು ಎಲ್ಲಿ ಬೇಜಾರು ಮಾಡ್ಕೋತೀನೋ ಅಂತ ಭಾಳ ಫೋರ್ಸಿಬಲ್ ಆಗಿ ಅವರು ನಾರ್ಮಲ್ ಆಗಿರೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ನನಗೆ ಅನಿಸುತ್ತೆ. ಇದಕ್ಕಿದ್ದಾಗೆ ಸಿಡಿ ಅಂತಾರೆ, ವಿಯರ್ಡಾಗಿ ಆಡ್ತಾರೆ. ನಿನ್ನೆ ಅಂತೂ ಸುಮ್ಮನೆ ಬೇಜಾರು ಮಾಡ್ಕೋತಿದ್ರು. ಯಾಕೆ ಅಂತ ಕೇಳಿದ್ರೆ ಏನಿಲ್ಲ ನಾರ್ಮಲ್ ಆಗಿದ್ದೀನಿ ಅಂತ ಹೇಳ್ತಾರೆ. ನನಗೆ ಅವ್ರು ಈ ಮೂಡ್ ಸ್ವಿಂಗ್ಸ್ ಯೋಚನೆ ಆಗ್ತಾ ಇದೆ ಕಣ. ಕಾಮನ್ ಅಲ್ವೇನೋ ಈ ಥರ ಆದಾಗ? ಪ್ರತಿಯೊಬ್ಬರ ಬಿಹೇವಿಯರು ಇದೇ ಥರ ಇರುತ್ತೆ. ಮಗು ಆಗಿಲ್ಲ ಅಂತಲ್ಲ, ಈ ಥರ ಆಗೋಯ್ತಲ್ಲ ಅಂತ. ಇಷ್ಟಕ್ಕೂ ನಮ್ಮ ಕೈಲಿ ಏನಿದೆಯೋ, ನಮ್ಮ ಕೈಲಿ ಏನು ಆಗಲ್ವೋ ಆಗ ನಾವು ಅದನ್ನು ಟೈಮಿಗೆ ಬಿಟ್ಬಿಡ್ಬೇಕು. ಅದು ಯಾವ ಥರ ಬೇಕೋ ಆ ಥರ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇರುತ್ತಷ್ಟೇ. ಅದು ಸರಿಯೇನು, ಬಟ್ ಒಂದಂತೂ ಸತ್ಯ ಕಣ, ನಾವು ತುಂಬ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬಾರ್ದು. ತುಂಬ ನೋವು ಕೊಡುತ್ತದು, ಕಷ್ಟ, ತುಂಬ ಬೇಜಾರಾಗುತ್ತೆ, ನೋವು ಕೊಡುತ್ತೆ, ಕಷ್ಟ ಆಗುತ್ತೆ. ಅವರು ಹೇಳ್ಕೊಳ್ದೇ ಇರ್ಬೋದು, ಮಕ್ಕಳು ಅಂದವ್ರಿಗೆ ಭಾಳ ಇಷ್ಟ ಕಣು, ಭಾಳ ಎವಿಡೆಂಟಾಗಿ ಕಾಣುತ್ತದು. ಅಂಥವ್ರಿಗೆ ಈ ಥರ ಅನ್ಯಾಯ ಆಗೋಯ್ತಲ್ಲ ಅಂತ ಸಂಕಟ ಆಗುತ್ತೆ. ಪ್ಲೀಸ್ ನೀನು ಜಾಸ್ತಿ ಮನ್ಸು ಕೆಡಿಸ್ಕೋಬೇಡ. ನಮ್ಮ ಕೈಲಿ ಏನಿದೆ ಹೇಳು? ಇದ್ದಿದ್ದಿದ್ರೆ ಈ ಥರನೇ ಇರಬೇಕು ಅಂತ ನಾವು ಅಂದ್ಕೊಂಡಂಗೆ ಆಗ್ಬಿಡ್ತಾ ಇತ್ತು. ಹಾಗಾಗಲ್ವಲ್ಲಪ್ಪ. ಅದಕ್ಕೆ ನಾವೇನು ಮಾಡಬೇಕು, ಎಲ್ಲ ದೇವ್ರ ಪಾದಕ್ಕೆ ಹಾಕ್ಬಿಡ್ಬೇಕು. ಅವ್ನು ಒಳ್ಳೇದು ಮಾಡ್ತಾನೆ. ನಾನು ಅಪ್ಪಣ್ಣ ಹರಕೆ ಹೊತ್ಕೊಂಡಿದೀವಿ ಕಣೋ. ಯಾವ ಥರ ಬೇಡ್ಕೋತಾ ಇದ್ದೀವಿ ಅಂದರೆ ದೇವರು ನಮ್ಮ ಬೇಡಿಕೆ ನೋಡಿ ಸುಸ್ತಾಗ್ತು ಅಂದ್ಬಿಡ್ಬೇಕು. ಆ ಥರ ಆಗುತ್ತೆ ನೋಡಿ. ಹಾಗೆ ಆಗಲಿ ಕಣ, ನಿನ್ನ ಹರಕೆ ಪ್ರಕಾರ ಏನೋ ಒಂದು ಮಿರಾಕಲ್ ಆಗಿ. ನೀನು ಎಕ್ಸ್ಪೆಕ್ಟ್ ಮಾಡಿರಬಾರ್ದು, ಆ ಥರದೊಂದು ಗಿಫ್ಟ್ ಕೊಡ್ತೀನಿ. 100% ಆ ದೇವ್ರು ನಿನಗೆ ಗಿಫ್ಟ್ ಕೊಟ್ಟೇ ಕೊಡ್ತಾರೆ. ಇನ್ ರಿಟರ್ನ್ ನೀನು ನಮಗೆ ಗಿಫ್ಟ್ ಕೊಟ್ಟೇ ಕೊಡ್ತೀನಿ. ಆ ನಂಬಿಕೆ ನನಗೆ. ಆಗ್ಲಪ್ಪ, ನೋಡೋಣ.